ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ವಾಯುಸ್ತುತಿ ಪಾಠಕ್ಕೆ ಸುಸ್ವಾಗತ. ವಾಯುದೇವರ ಪಾತ್ರ ನಮ್ಮ ಬದುಕಿನಲ್ಲಿ ತುಂಬ ಇದೆ. ಆ ಮುಖ್ಯ ಪ್ರಾಣದೇವರೇ ಈ ಜಗತ್ತನ್ನು ರಕ್ಷಣೆ ಮಾಡ್ತಾರೆ. ನಮ್ಮ ದೇಹದೊಳಗೆ ಭಗವಂತನ ಜೊತೆಗಿದ್ದು ಸದಾ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವರು ವಾಯುದೇವರು. ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ಮಾನುಷೋತ್ತಮ ಜನುಮ ಬಾಹೋದಕ್ಕೆ ಕೇಳು, ಅನಂತ ಪುಣ್ಯ ಸಾಧನವೇ ಬೇಕು. ಮೇಣು ಜನಿಸಿದರೂ ದೇಹವಿದು ಸ್ಥಿರವಲ್ಲ, ತಾನು ಅನಿತ್ಯವಾದರೂ ಮಹಾಫಲ ನೀಡುವುದು. ಜಾಣನೇ ತನು ವ್ಯರ್ಥವಾಗಿ ಹೋಗದಂತೆ ರಕ್ಷಿಸು, ಪ್ರಾಣ ತನುಮನ ದೊಡೆಯ ವಿಜಯ ವಿಠ್ಠಲ, ನಿಧಿ ಮಾನುಷೋತ್ತಮ ಜನ್ಮ ಬಾಹೋದಕ್ಕೆ ಕೇಳು. ಸಾಧನ ಶರೀರದಲ್ಲಿ ಮಾನವ ಶರೀರ, ಅದರಲ್ಲಿಯೂ ಬ್ರಾಹ್ಮಣ ಶರೀರ ಅತ್ಯಂತ ಮುಖ್ಯವಾಗಿರುವಂಥದ್ದು ಎಂಬುದಾಗಿ ವಿಜಯದಾಸರು ಈ ಸುಳಾದಿಯಲ್ಲಿ ನಿರೂಪಣೆ ಮಾಡ್ತಾ, ಈ ಹರಿವಾಯುಗಳ ಒಂದು ಕಾರುಣ್ಯದಿಂದ ಅನಂತ ಜನ್ಮದ ಪುಣ್ಯ ಸಾಧನೆ ಫಲಿಸಿ ನಮಗೆ ಈ ಮಾನುಷೋತ್ತಮ ಜನ್ಮ, ವೈಷ್ಣವ ಜನ್ಮ ಬಂದಿರುವಂಥದ್ದು. ಭೂಮಿಯ ಮೇಲೆ ಬೆಳೆದಂತಹ ವೃಕ್ಷ ಯಥಾವತ್ತಾಗಿ ಮಣ್ಣು, ನೀರು, ಸೂರ್ಯನ ಬೆಳಕು ತೆಗೆದುಕೊಂಡು ಫಲ ಬಿಡದೆ ತಾನು ಬಿಟ್ಟ ಫಲದಿಂದ ದೇವರಿಗೂ ಹಾಗೂ ಸರ್ವಜೀವರಿಗೂ ತೃಪ್ತಿಯನ್ನು ಕೊಡುವ ಪುಣ್ಯ ಗಳಿಸದೆ ವ್ಯರ್ಥವಾಗಿ ಬೆಳೆದು ನಿಂತರೆ ಹೇಗಾಗುತ್ತೋ ಹಾಗೆ ಜೀವರಿಗೆ ವೈಷ್ಣವ ಜನ್ಮ ಬಂದಾಗ ಯಾವ ವಿಶೇಷ ಸಾಧನೆಯನ್ನು ಮಾಡದೇ ಇದ್ದರೆ ಆ ವೈಷ್ಣವ ದೇಹ ಅದು ವ್ಯರ್ಥವಾಗಿ ಹೋಗುತ್ತೆ. ಅಲ್ಲದೆ ಈ ಪವಿತ್ರವಾಗಿರತಕ್ಕಂತಹ ದೇಹ ಮುಂದೆ ಬರುವುದು ಕೂಡ ಸ್ಥಿರ ಅಲ್ಲ. ಈ ದೇಹದಿಂದ ಮಾಡಿದಂತಹ ಸತ್ಕರ್ಮಗಳು ಫಲಿಸಿ ಮುಂದಿನ ಜನ್ಮಗಳ ಸತ್ಕರ್ಮ ಆಚರಣೆಗಳಿಗೆ ಪ್ರೇರಕ ಶಕ್ತಿಯಾಗಿ ನಿಂತವರು ಹರಿವಾಯುಗಳು. ಆದರೆ ನಾವು ಇವತ್ತು ಅವರನ್ನು ಮರಿತಾ ಇದ್ದೇವೆ. ಕುರುಡಾದ ನಮ್ಮ ಕಣ್ಣನ್ನು ಸರಿಪಡಿಸಿದಂತಹ ವೈದ್ಯನನ್ನು ನಾವು ಜೀವನವಿಡೀ ನೆನಪಿಸ್ಕೊಳ್ತೇವೆ. ಕತ್ತಲೆ ಜೀವನಕ್ಕೆ ಬೆಳಕು ಕೊಟ್ಟವ ಅಂತ ಹೇಳಿ. ಹಾಗಾದರೆ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿದ್ದುಕೊಂಡು ಜ್ಞಾನಪ್ರದನಾಗಿರ್ತಕ್ಕಂತಹ ವಾಯುದೇವರನ್ನು ನಾವು ಎಷ್ಟು ನೆನಪಿಸ್ಕೊಳ್ಬೇಕು? ಮಾಡಿದ ಅಡಿಗೆಯನ್ನು ಬಡಿಸ್ತಕ್ಕಂಥವನನ್ನು ನಾವು ಹೊಗಳುತ್ತೇವೆ, ಆದರೆ ಆ ಅಡಿಗೆಯನ್ನು ಸವಿಯತಕ್ಕಂತಹ ಶಕ್ತಿಯನ್ನು ನಮ್ಮ ನಾಲಿಗೆಗೆ ನೀಡಿದವ ಭಗವಂತ, ಅವನನ್ನು ನಾವು ಮರೆಯುವುದು ಸರಿಯೇ? ಕುಂಬಾರ ಮಣ್ಣಿಗೆ ನೀರನ್ನು ಬೆರೆಸ್ತಾನೆ, ಮಡಿಕೆ ಮಾಡ್ತಾನೆ, ಆದರೆ ಆ ನೀರಿಗೆ ಆ ಬಿಡಿಬಿಡಿಯಾದ ಮಣ್ಣನ್ನು ಒಗ್ಗೂಡಿಸ್ತಕ್ಕಂತಹ ಶಕ್ತಿ ನೀಡಿದವನು ಯಾರು? ಅದನ್ನು ನಾವು ಯೋಚನೆ ಮಾಡಿದ್ದೀವ? ಇದ್ದದ್ದನ್ನು ಉಪಯೋಗಿಸ್ತಕ್ಕಂತಹ ಕುಂಬಾರ ದೊಡ್ಡವ, ದೊಡ್ಡ ಕಂಪ್ಯೂಟರನ್ನು ತಯಾರು ಮಾಡಿದಂತಹ ವ್ಯಕ್ತಿಯನ್ನು ನಾವು ಮೆಚ್ಚುತ್ತೇವೆ. ಆದರೆ
ಆ ಕಂಪ್ಯೂಟರ್ ತಜ್ಞನಿಗೆ, ಕಂಪ್ಯೂಟರನ್ನು ಆವಿಷ್ಕಾರ ಮಾಡಿರತಕ್ಕಂತಹ ವಿಜ್ಞಾನಿಗೆ ಬುದ್ಧಿಯನ್ನು ನೀಡತಕ್ಕಂತಹ ಭಗವಂತನನ್ನು ನಾವು ಮರಿತೇವೆ. ಇಂತಹ ಭಗವಂತನನ್ನು, ಅವನ ಚೈತನ್ಯಮಯವಾಗಿರತಕ್ಕಂತಹ ಪ್ರತೀಕವಾಗಿರತಕ್ಕಂತಹ ವಾಯುದೇವರನ್ನು ನಾವು ಯಾವತ್ತೂ ಮರಿಬಾರದು. ಒಂದು ದಿನದಳು ಅನಿಲ 21,600 ಮುಕುಂದನಾಜ್ಞದಿ ಮಾಡಿಸಿ ಲೋಕಗಳ ಮೊರೆವನೆಂದು ಪವನನ ಹೊಗಳುತ್ತಿರು ಎಂದೆಂದು ಮರೆಯದೆ ಈ ಮಹಿಮೆ ಸಂಕಂದನಾದ್ಯರಿಗೆ ಉಂಟೇ ನೋಡಲು ಸರ್ವಕಾಲದಲ್ಲಿ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಇಂತಹ ಮುಖ್ಯಪ್ರಾಣದೇವರನ್ನು ನಾವು ಯಾವತ್ತೂ ಮರಿಬಾರದು. ಎಲ್ಲ ಆಪತ್ತುಗಳಿಂದ ಆ ಮುಖ್ಯಪ್ರಾಣರು ರಕ್ಷಣೆ ಮಾಡ್ತಾರೆ. ಹಿಂದೆ ಅಮೃತ ಮಥನವಾದಾಗ ಹಾಲಾಹಲ ವಿಷ ಬಂದಾಗ ಅದನ್ನು ಕುಡಿದವರು ಮುಖ್ಯಪ್ರಾಣದೇವರು. ಹೀಗೆ ಮನುಷ್ಯನಿಗೆ ಕಷ್ಟ ಬಂದಾಗ ಆ ಕಷ್ಟದಿಂದ ಸಂರಕ್ಷಣೆ ಮಾಡತಕ್ಕಂಥವರು ಮುಖ್ಯಪ್ರಾಣದೇವರು. ಅಂತಹ ಮುಖ್ಯಪ್ರಾಣದೇವರ ಮಹಿಮೆ ಅನಂತವಾಗಿರುವಂಥದ್ದು. ಅಂತಹ ಮುಖ್ಯಪ್ರಾಣದೇವರು ಮುಖ್ಯಪ್ರಾಣದೇವರನ್ನು ನಾವು ಯಾವತ್ತೂ ಮರಿಬಾರದು. ನಾವು ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಕರ್ಮಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಾವು ಮಾಡತಕ್ಕಂತಹ ಕರ್ಮಗಳನ್ನು ಆ ಮುಖ್ಯಪ್ರಾಣದೇವರೇ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥವರು. ಅಂತಹ ಮುಖ್ಯಪ್ರಾಣದೇವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಅಧಿಷ್ಠಾನ. ಭಾಗವತದ 11ನೇ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವಂ ಖಂ ಮರುಜ್ಜರಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ. ಪರಮಾತ್ಮ ಉದ್ಧವನಿಗೆ ತನ್ನ 10 ಅಧಿಷ್ಠಾನಗಳನ್ನು ಹೇಳ್ತಾನೆ. ಅಂತಹ 10 ಅಧಿಷ್ಠಾನಗಳಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ ಯಾವುದು ಅಂದರೆ, ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಪ್ರಧಾನಂ ಧಾಮ ವಿಷ್ಣುಸ್ತು ಪ್ರಾಣಯೇವ ಪ್ರಕೀರ್ತಿತಃ. ಆ 10 ಅಧಿಷ್ಠಾನಗಳಲ್ಲಿ ಮುಖ್ಯವಾಗಿರುವಂಥದ್ದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ ಅದು ಪ್ರಾಣದೇವ. ಅಥರ್ವ ಉಪನಿಷತ್ತಲ್ಲೂ ಕೂಡ ಸವೇದ ಏತತ್ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಏ ಹ್ಯಕಾಮಾಸ್ತೆ ಶುಕ್ರಮೇತದ್ ಅತಿವರ್ತಂತಿ ಧೀರಾಹ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಹೀಗೆ ಪರಮಾತ್ಮನಿಗೆ ವೈಕುಂಠಕ್ಕಿಂತಲೂ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ ಅದು ಮುಖ್ಯಪ್ರಾಣ. ಮುಖ್ಯಪ್ರಾಣದ ಮೇಲೆ ಪರಮಾತ್ಮನಿಗೆ ತುಂಬ ಪ್ರೀತಿ. ಯಾಕೆಂದರೆ ಭಗವಂತನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಮುಖ್ಯಪ್ರಾಣದೇವರು. ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತೆ ಹರೇ ಕಿಂಚಿತ್ ತಥಾ ವಾಯೋ ಹರೇರ್ವಿಧ ಎಂಬುದಾಗಿ ಭಾಗವತಾತ್ಮನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಯಾಕೆ ಮುಖ್ಯಪ್ರಾಣದೇವರ ಮೇಲೆ ಭಗವಂತನಿಗೆ ಅಷ್ಟು ಪ್ರೀತಿ ಅಂದರೆ, ಭಗವಂತನ ಗುಣೋತ್ಕರ್ಷವನ್ನು ಮುಖ್ಯಪ್ರಾಣದೇವರು ತಿಳಿದುಕೊಂಡಷ್ಟು ಬೇರೆ ಯಾರೂ ತಿಳಿದವರಲ್ಲ. ಅಂತಹ ಮುಖ್ಯಪ್ರಾಣದೇವರು ಪಾಪಲೇಪರಹಿತರು. ಮೂಲ ರೂಪದಲ್ಲಿಯೂ ಹನುಮ ಭೀಮ ಮಧ್ವ ಅವತಾರ ರೂಪಗಳಲ್ಲಿಯೂ ಕೂಡ ಶುದ್ಧರಾಗಿರತಕ್ಕಂಥವರು. ಹನುಮದ್ ಭೀಮ ಮಧ್ವಾಖ್ಯಾಹ ಮನೋಮಾಲಿನ್ಯವರ್ಜಿತಾ ಎಂಬುದಾಗಿ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳುತ್ತಾರೆ. ಆ ಮೂರೂ ರೂಪಗಳಲ್ಲಿಯೂ ಮಾನುಷಾನವನ್ನು ಸ್ವೀಕಾರ ಮಾಡಿದ್ದರು, ಮನುಷ್ಯ ಅನ್ನವನ್ನು ತಿಂದಿದ್ದರೂ ಕೂಡ ಅವರಿಗೆ ಮನೋಮಾಲಿನ್ಯ ಉಂಟಾಗಲಿಲ್ಲ. ಅಂದಮೇಲೆ ಅವರು ಪರಮ ಭಾಗವತರು,
ಆದ್ದರಿಂದಲೇ ಅವರು ಅಸುರಾವೇಶರಹಿತರು ಎಂಬುದಾಗಿ ವಾದಿರಾಜರು ನಿರೂಪಣೆ ಮಾಡ್ತಾರೆ. ಅವರಿಗೆ ಅಸುರ ಆವೇಶವೇ ಇಲ್ಲ. ಪ್ರಾಣಸ್ಯನ ಅಸುರಾವೇಶ ಅಖಣಾಶ್ಮ ಸಮೋಹಿಸಃ. ಅವರು ಅಖಣಾಶ್ಮ ಸಮ, ಬಂಡೆಗಲ್ಲಿನ ಹಾಗೆ. ಅವರಿಗೆ ಯಾವತ್ತೂ ಅಸುರ ಆವೇಶ ಇಲ್ಲ. ಅಂತಹ ಮುಖ್ಯ ಪ್ರಾಣದೇವರು ಮೂರೂ ಅವತಾರಗಳಲ್ಲಿಯೂ ಕೂಡ ಅವರು ಪಾಪರಹಿತರು. ಅವರನ್ನು ಮುಟ್ಟಲಿಕ್ಕೆ ದೈತ್ಯರಿಗೆ ಶಕ್ತಿ ಇಲ್ಲ. ವಿಷ್ಣು ಭಕ್ತ್ಯಾದಿ ಸಕಲ ಸದ್ಗುಣ ಪರಿಪೂರ್ಣರಾಗಿದ್ದಾರೆ. ಸರ್ವ ವೇದಗಳು ಕೂಡ ಪರಮ ಮುಖ್ಯ ವೃತ್ತಿಯಿಂದ ನಾರಾಯಣನನ್ನು ಹೇಳಿದರೆ, ಮುಖ್ಯ ವೃತ್ತಿಯಿಂದ ಲಕ್ಷ್ಮಿಯನ್ನು ಹೇಳಿದರೆ, ಇವರಿಬ್ಬರನ್ನು ಉಳಿದು ಕೆಲವು ಶಬ್ದಗಳನ್ನು ಹೊರತುಪಡಿಸಿ ಸಕಲ ವೇದಗಳಿಂದಲೂ ಕೂಡ ಮುಖ್ಯ ಪ್ರಾಣದೇವರು ಪ್ರತಿಪಾದ್ಯರಾಗಿದ್ದಾರೆ. ಪರಮ ದಯಾಳು ಆಗಿದ್ದಾರೆ, ಕ್ಷಮಾ ಸಮುದ್ರರಾಗಿದ್ದಾರೆ, ಭಕ್ತ ವತ್ಸಲರಾಗಿದ್ದಾರೆ, ಭಕ್ತಾಪರಾಧ ಸಹಿಷ್ಣುಗಳಾಗಿದ್ದಾರೆ. ಅಂಥ ಅವರು ನಮ್ಮನ್ನು ಸನ್ಮಾರ್ಗದಲ್ಲಿಟ್ಟು ಉದ್ಧರಿಸ್ತಕ್ಕಂಥವರು. ಅಂತಹ ಮುಖ್ಯ ಪ್ರಾಣದೇವರ ಮೂರೂ ಅವತಾರಗಳನ್ನು ನಿರೂಪಿಸ್ತಕ್ಕಂತಹ ಒಂದು ಆಶು ಕಾವ್ಯ, ಮಂತ್ರತುಲ್ಯವಾಗಿರತಕ್ಕಂತಹ ಕೃತಿ ಇದು ವಾಯುಸ್ತುತಿ. ಇಂತಹ ವಾಯುಸ್ತುತಿಯನ್ನು ರಚನೆ ಮಾಡಿದವರು ತಿರುಕೃಪಂಡಿತಾಚಾರ್ಯರು. ತಿರುಕೃಪಂಡಿತಾಚಾರ್ಯರು ಆ ವಾಯುದೇವರ ಮೂರೂ ಅವತಾರಗಳಿಂದ ಆ ಭಗವಂತನನ್ನು ಸೇವಿಸ್ತಾ ಇರತಕ್ಕಂತಹ ದೃಶ್ಯವನ್ನು ಕಣ್ಣಾರೆ ಕಂಡು ಅವರ ಬಾಯಿಯಿಂದ ಹೊರಹೊಮ್ಮಿದಂತಹ ಕೃತಿ ವಾಯುಸ್ತುತಿ. ಇಂತಹ ವಾಯುಸ್ತುತಿಯನ್ನು ರಚನೆ ಮಾಡಿ ಅವರು ಮಧ್ವಾಚಾರ್ಯರಿಗೆ ತೋರಿಸಿದಾಗ ಮಧ್ವಾಚಾರ್ಯರು ಅದರ ಆರಂಭದಲ್ಲಿ ವಿಷ್ಣುವಿನ ಸ್ತುತಿ ಇರಲಿ ಎಂಬುದಾಗಿ ಒಂದು ನಖಸ್ತುತಿ, ತಾವು ರಚನೆ ಮಾಡಿರ್ತಕ್ಕಂತಹ ನಖಸ್ತುತಿಯನ್ನು ಅದಕ್ಕೆ ಸೇರಿಸ್ತಾರಂತೆ. ಹೀಗೆ ನಖಸ್ತುತಿ ಆರಂಭದಲ್ಲಿ, ನಖಸ್ತುತಿ ಕೊನೆಯಲ್ಲಿ, ಹೀಗೆ ಸಂಪುಟಾಕಾರವಾಗಿ ನಖಸ್ತುತಿಯನ್ನು ಪಠಣ ಮಾಡೋದರೊಂದಿಗೆ ಮಧ್ಯದಲ್ಲಿ ವಾಯುಸ್ತುತಿಯನ್ನು ಯಾರು ಪಠಣ ಮಾಡ್ತಾರೋ ಅವರಿಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಮಧ್ವಾಚಾರ್ಯರು ಅನುಗ್ರಹ ಮಾಡಿ ಆ ನಖಸ್ತುತಿಯನ್ನು ಕರುಣಿಸಿದ್ದಾರೆ ಎಂಬ ವಿಚಾರ ಇದು ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಿಷಯ. ಇಂತಹ ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದು ನಿರಂತರವಾಗಿ ನಮ್ಮ ಶ್ವಾಸೋಚ್ಛ್ವಾಸ ಪ್ರವರ್ತಕರಾಗಿ ನಮ್ಮನ್ನು ನಮ್ಮ ಜೀವನ ಧಾರಣ ಮಾಡುವಂತೆ ಮಾಡಿದ್ದಾರೆ. 37,600 ಮಂತ್ರವ ಈರೇಳು ಜಗದಳು ಜಗದಿ ಜನರಳು ಮಾಡಿ ಉದ್ಧಾರಗೈಸುವೆಯೋ ಸುಜನರ ಎಂಬುದಾಗಿ ತತ್ವಸುವಾಲಿಯಲ್ಲಿ ಜಗನ್ನಾಥಾಸರು ಹೇಳ್ತಾರೆ. 6,321,032 ಶತಶ್ವಾಸ ಜಪಗಳ 3 ವಿಧ ಜೀವರಳುಗೆ ಅಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಪವಮಾನ ಸಲಹೆಮ್ಮ. ಹೀಗೆ ನಮ್ಮ ದೇಹದೊಳಗೆ ಅವರಿದ್ದು ಶ್ವಾಸ ಜಪ ಮಾಡುತ್ತಾರೆ. 1 ನಿಮಿಷಕ್ಕೆ 15 ಶ್ವಾಸ, 15 ನಿಮಿಷಕ್ಕೆ 225, 30 ನಿಮಿಷಕ್ಕೆ 450, 60 ನಿಮಿಷಕ್ಕೆ 900, 24 ಗಂಟೆಗಳಿಗೆ 21,600. ಈ ತರಹ ಜಪಗಳನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಸಮಸ್ತ ಚೇತನ ವರ್ಗಗಳ ಹೃತ್ಕಮಲದೊಳಗೆ ಇರತಕ್ಕಂತಹ ಶ್ರೀಹರಿಯ ಪಾದಮೂಲವನ್ನು ಆಶ್ರಯಿಸಿ ಆ ಶ್ರೀಹರಿಯ ಅಪ್ಪಣೆಯಂತೆ ವಾಯುದೇವರು ತ್ರಿವಿಧ ಜೀವರಿಗೆ, ಸಾತ್ವಿಕರಿಗೆ ಸಾಧನೆ ಮಾಡಿಸಿ ಮೋಕ್ಷ ಸುಖ ಕೊಡ್ತಾರೆ. ರಾಜಸರಿಗೆ ಕಾಮ್ಯರೂಪವಾದ ಕರ್ಮ ಮಾಡಿಸಿ ಸುಖ ದುಃಖಗಳನ್ನು ಕೊಡ್ತಾರೆ. ತಾಮಸರಿಗೆ ವಿಷ್ಣು ಹಾಗೂ ವಿಷ್ಣು ಭಕ್ತರಲ್ಲಿ ದ್ವೇಷ ಸಾಧನೆಯನ್ನು ಮಾಡಿಸಿ ಅವರ ಸ್ವರೂಪ ದುಃಖ ವ್ಯಕ್ತವಾಗುವಂತೆ ಮಾಡ್ತಾರೆ. ಈ ರೀತಿಯಾಗಿ ಹಂಸ ಮಂತ್ರವನ್ನು ಜಪಿಸ್ತಾ ನಿರಂತರವಾಗಿ ಸಕಲ ಜೀವರನ್ನು ರಕ್ಷಣೆ ಮಾಡ್ತಕ್ಕಂಥವರು ವಾಯುದೇವರು. ಅಂತಹ ವಾಯುದೇವರ ಅವತಾರ ರೂಪಿಯಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಒಂದು ಪೂಜಾ ಸಮಯದಲ್ಲಿ
ಆ ವಾಯುದೇವರ 3 ಅವತಾರಗಳನ್ನು ಕಣ್ಣಾರೆ ಕಂಡು ಹಾಗೆ ವರ್ಣನೆ ಮಾಡಿದಂತಹ ಒಂದು ಆಶು ಕವಿತೆ ವಾಯುಸ್ತುತಿ. ಅಂತಹ ವಾಯುಸ್ತುತಿಯ ಆರಂಭದಲ್ಲಿ ಮಧ್ವಾಚಾರ್ಯರು ತಾವೇ ರಚನೆ ಮಾಡಿರತಕ್ಕಂತಹ ನಖಸ್ತುತಿಯನ್ನು ಪಠಿಸುವಂತೆ ಅನುಗ್ರಹ ಮಾಡಿದ್ದಾರೆ. ಅಂತಹ ನಖಸ್ತುತಿಯ ಆರಂಭದಿಂದ ನಮ್ಮ ವಾಯುಸ್ತುತಿಯ ಒಂದು ಪಾರಾಯಣ ಆರಂಭ ಆಗುತ್ತೆ. ಯಾವತ್ತು ಪಾಂತುಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟ ನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾ ದಾರಿತಾ ರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿ ಭಾಗೈಹಿ. ಈ ಒಂದು ಪದ್ಯದಲ್ಲಿ ಮಧ್ವಾಚಾರ್ಯರು ನರಸಿಂಹನ ಉಗುರುಗಳನ್ನು ಸ್ತೋತ್ರ ಮಾಡಿದ್ದಾರೆ. ಈ ಪದ್ಯ ಉಪಜಾತಿ ವೃತ್ತದಲ್ಲಿದೆ. ಉಪಜಾತಿ ವೃತ್ತ ಅಂದರೆ 2 ಛಂದಸ್ಸಿನಿಂದ ಕೂಡಿರುವಂಥದ್ದು. ಒಂದೇ ಪದ್ಯದಲ್ಲಿ 2 ಛಂದಸ್ಸುಗಳು ಬಂದರೆ ಅದಕ್ಕೆ ಉಪಜಾತಿ ವೃತ್ತ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ಈ ನರಸಿಂಹನ ವರ್ಣನೆ ಇದೆ. ನರಸಿಂಹನ ಆಕಾರವು ಹಾಗೆ ನೋಡಿ, ಒಂದು ನರನ ಆಕಾರ ಮತ್ತೊಂದು ಸಿಂಹದ ಆಕಾರ. ಆ ನರ ಮತ್ತು ಸಿಂಹ ಇದಕ್ಕಿಂತ ವಿಲಕ್ಷಣವಾಗಿರತಕ್ಕಂತಹ ಆಕಾರ ನರಸಿಂಹ. ಆ ಕಡೆ ಸಿಂಹವೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ. ಹೀಗೆ 2 ಆಕಾರಗಳು ಜೊತೆಗೆ ಸೇರಿಕೊಂಡಿದ್ದಾವೆ. ಹೇಗೋ ಹಾಗೆ ಈ ಶ್ಲೋಕದಲ್ಲಿ 2 ಉಂಟು. ಈ ಶ್ಲೋಕದಲ್ಲಿಯೂ ಕೂಡ 2 ಸೇರಿಕೊಂಡಿದ್ದಾವೆ. ಒಂದು ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೊಂದು ಸ್ರಗ್ಧರಾ ವೃತ್ತ. 2 ಛಂದಸ್ಸುಗಳಲ್ಲಿ ಇದೆ ಇದು. ಹೇಗೆ ನರಸಿಂಹನಲ್ಲಿ 2 ರೂಪಗಳಿದೆ, ಒಂದು ನರನ ರೂಪ ಮತ್ತೊಂದು ಸಿಂಹದ ರೂಪ. ಆ 2 ರೂಪಗಳಿಂದ ಅದು ಹೇಗೆ ವಿಲಕ್ಷಣವಾದ ರೂಪವಾಗಿದೆಯೋ ಹಾಗೆಯೇ ಅವರು ರಚನೆ ಮಾಡಿರತಕ್ಕಂತಹ ನಖಸ್ತುತಿಯಲ್ಲೂ ಕೂಡ ಪೂರ್ವಾರ್ಧದಲ್ಲಿ ಶಾರ್ದೂಲ ವಿಕ್ರೀಡಿತ, ಉತ್ತರಾರ್ಧದಲ್ಲಿ ಸ್ರಗ್ಧರ ಛಂದಸ್ಸು. ಈ ಹಿರಣ್ಯಕಶಿಪುನ ಮೇಲೆ ಅವ ಹಾರಿ ಅವನ ಹೊಟ್ಟೆ ಬಗದದ್ದು ಪೂರ್ವಾರ್ಧದಲ್ಲಿ ವರ್ಣಿತವಾಗಿದೆ. ಅದನ್ನು ಶಾರ್ದೂಲ ವಿಕ್ರೀಡಿತದ ಮೂಲಕವಾಗಿ ಸೂಚಿಸ್ತಾ ಇದ್ದಾರೆ. ಉತ್ತರಾರ್ಧದಲ್ಲಿ ಆ ಕರುಳಿನ ಮಾಲೆಯನ್ನು ಧಾರಣ ಮಾಡಿ ನರಸಿಂಹಮೂರ್ತಿಯನ್ನು ಧ್ಯಾನ ಮಾಡಿದರು ಎಂಬ ಅಭಿಪ್ರಾಯ ಇರೋದರಿಂದ ಸ್ರಗ್ಧರಾ ವೃತ್ತ. ಸೃಕ್ಧರ ಅಂದರೆ ಮಾಲೆಯನ್ನು ಧರಿಸುವುದು ಅಂತ. ನರಸಿಂಹ ಅವ ಹಿರಣ್ಯಕಶಿಪುವಿನ ಮಾಲೆಯನ್ನು ಧರಿಸಿದ ಎಂಬ ಅಂಶ. ಪೂರ್ವಾರ್ಧದಲ್ಲಿ ಸಿಂಹನಾಗಿ ಹುಲಿಯು ಕ್ರೀಡಿಸುವ ಹಾಗೆ ಆ ಹಿರಣ್ಯಕಶಿಪುವಿನೊಂದಿಗೆ ಕ್ರೀಡಿಸಿದವ ಎಂಬ ಅಂಶವನ್ನು ತಿಳಿಸಲಿಕ್ಕೋಸ್ಕರವಾಗಿ ಪೂರ್ವಾರ್ಧದಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತ, ಉತ್ತರಾರ್ಧದಲ್ಲಿ ಅವನ ಹೊಟ್ಟೆಯನ್ನು ಬಗೆದು ಅವನ ಕರುಳಮಾಲೆಯನ್ನು ಹಾಕಿಕೊಂಡಂತಹ ವಿಷಯವನ್ನು ಸ್ರಗ್ಧರ, ಸ್ರಕ್ ಅಂದರೆ ಮಾಲೆ, ಆ ಮಾಲೆಯನ್ನು ಧರಿಸುವಂಥದ್ದು. ಅಂತಹ ಸ್ರಗ್ಧರ ವೃತ್ತದ ಮೂಲಕವಾಗಿ ಈ ಶ್ಲೋಕವನ್ನು, ಪದ್ಯವನ್ನು ಬಹಳ ಮನೋಜ್ಞವಾಗಿ ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ಇಲ್ಲಿ ನರಸಿಂಹನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಶ್ರೀಮತ್ ಕಂಠೀರವಾಸ್ಯ. ಶ್ರೀಮತ್ ಅಂದರೆ ಲಕ್ಷ್ಮೀ ಸಹಿತನಾಗಿರತಕ್ಕಂಥವನು ಕಂಠೀರವಾಸ್ಯ. ಕಂಠೀರವ ಅಂದರೆ ಸಿಂಹ, ಕಂಠೀರವದ ಆಸ್ಯ ಅಂದರೆ ಮುಖ, ಅಂದರೆ ಲಕ್ಷ್ಮೀ ಸಮೇತನಾಗಿರತಕ್ಕಂತಹ ನರಸಿಂಹನೇ, ನೀನು ಪ್ರತತ ಕಂಠೀರವಾಸ್ಯ ಪ್ರತತ ಸುನಖರಾ ದಾರಿತಾ ರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭೂರಿ ಭಾಗೈಹಿ ಭಾವಿತಾಹ. ನಿನ್ನ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇರೋದಿಲ್ಲಿ. ಅಸ್ಮಾನ್ ಸುನಖರಾಹ,
ನಿಮ್ಮ ಉಗುರುಗಳು ಭೂರಿಭಾಗೈ ಭಾವಿತಾ. ಭೂರಿಭಾಗ ಅಂದರೆ ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಭೂರಿಭಾಗ ಅಂತ ಯಾಕೆ ಹೇಳೋದು ಅಂದರೆ, ಭಾಗ ಅಂದರೆ ಭಾಗ್ಯ, ಭೂರಿಭಾಗ ಅಂದರೆ ಮಹಾಭಾಗ್ಯಶಾಲಿಗಳು ಅಂತ ಅರ್ಥ. ಭೂರಿಭಾಗೈ ಮಹಾಭಾಗ್ಯಶಾಲಿಗಳಾಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಂದ ಭಾವಿತಾಹ ಧ್ಯಾನಿಸಲ್ಪಟ್ಟಂತಹ ಸುನಖರಾಹ ನಿನ್ನ ಉತ್ತಮವಾದ ನಖರಗಳು ಅಸ್ಮಾನ್ ಪಾಂತು ನಮ್ಮನ್ನು ರಕ್ಷಣೆ ಮಾಡಲಿ. ನಿನ್ನ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಎಂತಹ ಉಗುರುಗಳು? ಬ್ರಹ್ಮಾದಿ ದೇವತೆಗಳಿಂದ ಧ್ಯಾನಿಸಲ್ಪಟ್ಟಂತಹ ಭಾವಿತಾಹ ಭೂರಿಭಾಗೈ ಭಾವಿತಾಹ ಬ್ರಹ್ಮಾದಿ ದೇವತೆಗಳಿಂದ ಧ್ಯಾನಿಸಲ್ಪಟ್ಟಂತಹ ನಿನ್ನ ಉತ್ತಮವಾಗಿರತಕ್ಕಂತಹ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಆ ಉಗುರುಗಳಿಗೆ ವಿಶೇಷಣಗಳನ್ನು ಇಲ್ಲಿ ಸೇರಿಸಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕದ ಅರ್ಥ ಆಯಿತು. ಪ್ರತತ ಸುನಖರಾಹ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾಹ. ಈ ಪ್ರತ್ಯೇಕ ವಜ್ರಾಯಿತಾಹ ನಿಮ್ಮ ಉಗುರುಗಳು ಆನೆಯ ಕುಂಭಸ್ಥಳವನ್ನು ಭೇದಿಸುವುದರಲ್ಲಿ ಅತ್ಯಂತ ಸಮರ್ಥ. ಸಿಂಹ ತನ್ನ ಉಗುರುಗಳಿಂದ ಆನೆಯ ಕುಂಭಸ್ಥಳವನ್ನು ಭೇದಿಸುತ್ತೆ. ಬಹಳ ಉನ್ನತ ಪರ್ವತಗಳ ಹಾಗೆ ಇರತಕ್ಕಂತಹ ಆ ಪರ್ವತ ಎಷ್ಟೇ ದೊಡ್ಡದಾಗಿರಲಿ ಅದನ್ನು ಪುಡಿ ಮಾಡುವಂಥದ್ದು ವಜ್ರಾಯುಧ, ಇಂದ್ರನ ವಜ್ರಾಯುಧ ಆ ಪರ್ವತಗಳನ್ನು ಪುಡಿ ಮಾಡುವಂತೆ ಈ ಆನೆಗಳ ಗಂಡಸ್ಥಳ. ಯಾವ ಆನೆಗಳು ಅಂದರೆ ಪುರುಹೂತ ವೈರಿ. ಪುರುಹೂತ ಅಂದರೆ ಇಂದ್ರನ ವೈರಿ. ಇಂದ್ರನ ವೈರಿಗಳಾಗಿರತಕ್ಕಂತಹ ಯಾರು? ಅಸುರರು. ಅಂತಹ ಅಸುರರೆಂಬ ಮಾತಂಗ ಆನೆಗಳು. ಎಂತಹ ಆನೆಗಳು? ಮಾದ್ಯತ್ ಬಲವನ್ಮಾತಂಗ, ಅತ್ಯಂತ ಬಲಿಷ್ಠವಾಗಿರತಕ್ಕಂತಹ ಆನೆಗಳ. ಅಂತಹ ಆನೆಗಳ ಮಾದ್ಯತ್ ಮದಿಸಿದಂತಹ ಏನು? ಮಾದ್ಯತ್ ಘಟ ಕುಂಭ ಅಂದರೆ ಅವರ ಕುಂಭಸ್ಥಳ. ಆ ಆನೆಗಳ ಮದಿಸಿದ ಆನೆಗಳ ಹಿಂಡಿನ ಕುಂಭಸ್ಥಳ. ಅದನ್ನು ಭೇದಿಸುವಂಥದ್ದು ಸಿಂಹದ ಉಗುರುಗಳು. ನರಸಿಂಹನಾಗಿ ನಿನ್ನ ಉಗುರುಗಳಿಂದ ನೀನು ಬಲಿಷ್ಠವಾಗಿರತಕ್ಕಂತಹ ಆನೆಗಳು. ಎಂತಹ ಆನೆಗಳು? ಎಂತಹ ಅಸುರರೇ ಆಗಿರಲಿ, ದೇವೇಂದ್ರನ ವೈರಿಗಳಾಗಿರ್ತಕ್ಕಂತಹ ಅಸುರರೆಂಬ ಬಲಿಷ್ಠರಾಗಿರ್ತಕ್ಕಂತಹ ಆನೆಗಳ ಮದಿಸಿದ ಹಿಂಡಿನ ಕುಂಭಸ್ಥಳಗಳನ್ನು ಭೇದಿಸುವಂತಹ ಕುಂಭಸ್ಥಳಗಳೆಂಬ ಉಚ್ಚಾದ್ರಿ. ಉಚ್ಚಾದ್ರಿ ಅಂದರೆ ಪರ್ವತ. ಉಚ್ಚಾದ್ರಿ ಅಂದರೆ ದೊಡ್ಡ ದೊಡ್ಡ ಪರ್ವತಗಳು, ಉನ್ನತ ಪರ್ವತಗಳು. ಯಾವ ಪರ್ವತಗಳು? ಆ ಅಸುರರೆಂಬ ಮದಿಸಿದ ಆನೆಗಳ ಕುಂಭಸ್ಥಳ. ಆ ಕುಂಭಸ್ಥಳವೆಂಬ ಉನ್ನತವಾಗಿರತಕ್ಕಂತಹ ಪರ್ವತವನ್ನು ಭೇದಿಸುವುದರಲ್ಲಿ ನಿನ್ನ ಉಗುರುಗಳು ವಜ್ರಾಯುಧದಿಂದ ಇರತಕ್ಕಂಥವುಗಳು. ನಿನ್ನ ಉಗುರುಗಳು ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಜ್ಜಾತ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತ. ಒಂದೊಂದು ಉಗುರು ಸಹ ವಜ್ರಾಯುಧದ ಹಾಗೆ ಆ ಆನೆಯ ಗಂಡಸ್ಥಳವನ್ನು ಸಿಂಹ ತನ್ನ ಉಗುರುಗಳಿಂದ ಹೇಗೆ ಭೇದಿಸ್ತದೋ ಹಾಗೆ ನೀನು
ಪುರುಹೂತ ವೈರಿ, ಪುರುಹೂತ ಇಂದ್ರನ ವೈರಿ ಶತ್ರು ಆಗಿರತಕ್ಕಂತಹ ಅಸುರರು, ಆ ಅಸುರರೆಂಬ ಬಲವನ್ಮಾತಂಗ ಬಲಿಷ್ಠವಾಗಿರತಕ್ಕಂತಹ ಆನೆಗಳ ಮಾದ್ಯದ್ಘಟ ಅಂದರೆ ಮದಭರಿತವಾಗಿರತಕ್ಕಂತಹ ಸಮೂಹಗಳೆಂಬ ಆ ಕುಂಭಸ್ಥಳಗಳೆಂಬ ಉಚ್ಚ ಅದ್ರಿ ದೊಡ್ಡ ದೊಡ್ಡ ಪರ್ವತಗಳನ್ನು ವಿಪಾಟನ ಸೀಳುವುದರಲ್ಲಿ ಅಧಿಕ ಪಟು, ಅತ್ಯಂತ ಸಮರ್ಥವಾಗಿರತಕ್ಕಂತಹ ಪ್ರತ್ಯೇಕ ವಜ್ರಾಯುತ, ಪ್ರತಿಯೊಂದು ಉಗುರು ಕೂಡ ವಜ್ರಾಯುತಾ, ವಜ್ರದಂತೆ ಇರತಕ್ಕಂಥವುಗಳು. ಅಂತಹ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಒಂದು ವಿಶೇಷಣ ಗೊತ್ತಾಯ್ತಲ್ಲ. ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯುತಾ. ಇಂದ್ರನ ವೈರಿಗಳಾದ ಅಸುರರೆಂಬ ಬಲಿಷ್ಠವಾದ ಆನೆಗಳ ಮದಿಸಿದ ಹಿಂಡಿನ ಕುಂಭಸ್ಥಳವೆಂಬ ದೊಡ್ಡ ದೊಡ್ಡ ಪರ್ವತಗಳನ್ನು ಸೀಳುವುದರಲ್ಲಿ ಅತ್ಯಂತ ಸಮರ್ಥವಾಗಿರತಕ್ಕಂತಹ ನಿನ್ನ ಉಗುರುಗಳು ಅಂತ. ಮತ್ತೆ ಇನ್ನೊಂದು ವಿಶೇಷಣ ಏನು, ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾಹ. ದಾರಿತ ಅಂದರೆ ನಾಶ ಮಾಡಲ್ಪಟ್ಟ, ಸೀಳಿ ಹಾಕೋದು, ನಾಶ ಮಾಡಲ್ಪಟ್ಟ. ಅರಾತಿ, ಅರಾತಿ ಅಂದರೆ ಶತ್ರುಗಳು. ಯಾವ ಶತ್ರುಗಳು? ನಮ್ಮ ಒಳಗೆ ಶತ್ರುಗಳಿದ್ದಾವೆ, ಅವುಗಳನ್ನು ನಾವು ಅರಿಷಡ್ ವರ್ಗ ಅಂತ ಹೇಳ್ತೇವೆ. ಆ ಅರಿಷಡ್ ವರ್ಗಗಳನ್ನು ದೂರ ಮಾಡತಕ್ಕಂತಹ ಅರಿಷಡ್ ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ ವರ್ಗಗಳನ್ನು ಗೆಲ್ಲಬೇಕು ಅಂತ ಸಾಕಷ್ಟು ಗೀತೆಯಲ್ಲಿ ಕೃಷ್ಣ ಉಪದೇಶ ಮಾಡಿದ್ದಾನೆ. ಅಂತಹ ಅರಿಷಡ್ ವರ್ಗಗಳುಳ್ಳ ಪ್ರಧ್ವಸ್ತ ಧ್ವಾಂತ, ದಾರಿತಾರಾತಿ ದೂರ, ದಾರಿತ ಅರಾತಿ ದೂರ, ನಾಶ ಮಾಡಲ್ಪಟ್ಟ ಅರಿಷಡ್ವರ್ಗಗಳುಳ್ಳ ದೂರ ಪ್ರಧ್ವಸ್ತ ಧ್ವಾಂತ ಅಂದರೆ ಪ್ರಧ್ವಸ್ತ, ನಮ್ಮಲ್ಲಿ ಅನಾದಿ ಕಾಲದಲ್ಲೂ ಇರತಕ್ಕಂತಹ ಈ ಅಜ್ಞಾನ ಎಂಬ ಕತ್ತಲೆ, ಅದನ್ನು ಪೂರ್ಣವಾಗಿ ಪರಿಹಾರ ಮಾಡತಕ್ಕಂತಹ, ಅನಾದಿ ಕಾಲದಿಂದಲೂ ಪೂರ್ಣವಾಗಿ ಪರಿಹೃತವಾದ ಧ್ವಾಂತ ಅಜ್ಞಾನವೆಂಬ ಕತ್ತಲೆಯುಳ್ಳ ಶಾಂತ, ಭಗವಂತನಲ್ಲಿ ನಿಷ್ಠೆ, ಶಾಂತಿ ಅಂದರೆ ಭಗವನ್ ನಿಷ್ಠೆ, ಶಮೋಮನ್ನಿಷ್ಠತಾ ಬುದ್ಧಿ, ವಿಷ್ಣುನಲ್ಲಿ ನಿಷ್ಠೆಯಿಂದ ಇರತಕ್ಕಂತಹ ಪ್ರವಿತತ ಮನಸ, ಪ್ರವಿತತ ವಿಷ್ಣುವಿನಲ್ಲಿ ಪ್ರವಿತತ ಚೆನ್ನಾಗಿ ವ್ಯಾಪಿಸಲ್ಪಟ್ಟ, ಚೆನ್ನಾಗಿ ತುಂಬಿಸಿಕೊಳ್ಳಲ್ಪಟ್ಟ, ಏನು ಭಗವಂತನ ಗುಣಗಳನ್ನು ಚೆನ್ನಾಗಿ ತುಂಬಿಸಿಕೊಳ್ಬೇಕು. ಯಾವುದರಲ್ಲಿ? ನಮ್ಮ ಅಂತಃಕರಣದಲ್ಲಿ. ನಮ್ಮ ಅಂತಃಕರಣದಲ್ಲಿ ಪರಮಾತ್ಮನ ಗುಣಕರ್ಮಾದಿ ಬಹು ವಿಷಯಗಳನ್ನು ತುಂಬಿಸಿಕೊಡಬೇಕು. ದೇವತೆಗಳು ಹಾಗೆ ಇದ್ದಾರೆ ಅಂತ, ಅವರು ಶಾಂತರಾಗಿದ್ದಾರೆ, ಅವರಲ್ಲಿ ಅಜ್ಞಾನ ಇಲ್ಲ, ಅವರಲ್ಲಿ ಅರಿಷಡ್ವರ್ಗಗಳಿಲ್ಲ. ಆ ಅರಿಷಡ್ವರ್ಗಗಳು ನಾಶ ಮಾಡಲ್ಪಟ್ಟ ಅರಿಷಡ್ವರ್ಗವುಳ್ಳವರು, ಮತ್ತು ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡಿಕೊಂಡವರು, ಶಾಂತ ವಿಷ್ಣುನಲ್ಲಿ ನಿಷ್ಠೆಯಿಂದ ಇರತಕ್ಕಂಥವರು. ಅಂಥವರು ತಮ್ಮ ಮನಸ್ಸಿನಲ್ಲಿ ಪ್ರವಿತತ ಮನಸ, ತಮ್ಮ ಮನಸ್ಸಿನಲ್ಲಿ ತುಂಬಿಸಿಕೊಂಡಿದ್ದಾರೆ. ಏನು ತುಂಬಿಸಿಕೊಂಡಿದ್ದಾರೆ ಅಂದರೆ ಪರಮಾತ್ಮನ ಗುಣಕರ್ಮಾದಿ ಬಹಳ ವಿಷಯಗಳನ್ನು ತುಂಬಿಸಿಕೊಂಡಿದ್ದಾರೆ. ಅಂದರೆ ಅವರ ಮನಸ್ಸು ಅಷ್ಟು ವಿಶಾಲವಾಗಿದೆ ಅಂತ. ಪರಮಾತ್ಮನ ಗುಣಕರ್ಮಾದಿ ವಿಷಯಗಳನ್ನು ಚಿಂತಿಸುವಷ್ಟು ವಿಶಾಲವಾಗಿರುವಂಥದ್ದು ಅವರ ಮನಸ್ಸು. ಅಂತಹ ಮನಸ್ಸಿನಿಂದ ಯಾವ ದೇವತೆಗಳು ನಿನ್ನ ಉಗುರುಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೋ ಅಂತಹ ನಿನ್ನ ಉಗುರುಗಳು ನನ್ನನ್ನು ರಕ್ಷಣೆ ಮಾಡಲಿ ಅಂತ
ಈ ಶ್ಲೋಕದ ಅಭಿಪ್ರಾಯ. ಪ್ರತತ ವ್ಯಾಪ್ತನಾದ ಶ್ರೀಮತ್ಕಂಠೀರವಾಸ್ಯ ಲಕ್ಷ್ಮೀ ಸಮೇತನಾಗಿರತಕ್ಕಂತಹ ನರಸಿಂಹನೇ, ಪುರುಹೂತ ವೈರಿ ಬಲವನ್ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಪುರುಹೂತ ದೇವೇಂದ್ರನ ವೈರಿ ಶತ್ರುಗಳಾದ ಅಸುರರೆಂಬ ಬಲವತ್ ಬಲಿಷ್ಠವಾದ ಮಾತಂಗ ಆನೆಗಳ, ಮಾದ್ಯತ್ ಮದಿಸಿದ, ಘಟ ಹಿಂಡಿನ, ಕುಂಭಸ್ಥಳವೆಂಬ ಉಚ್ಚಾದ್ರಿ ಉನ್ನತ ಪರ್ವತಗಳನ್ನು ವಿಪಾಟನ ಸೀಳುವುದರಲ್ಲಿ ಅಧಿಕ ಪಟು ಅತ್ಯಂತ ಸಮರ್ಥವಾಗಿರತಕ್ಕಂತಹ, ಪ್ರತ್ಯೇಕ ವಜ್ರಾಯಿತ ಪ್ರತಿಯೊಂದು ಕೂಡ ವಜ್ರಾಯುಧಂತೆ ಇರತಕ್ಕಂತಹ, ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ದಾರಿತ ನಾಶ ಮಾಡಲ್ಪಟ್ಟ ಅರಾತಿ ಷಡ್ವರ್ಗಗಳುಳ್ಳ, ದೂರ ಪ್ರಧ್ವಸ್ತ ಅನಾದಿ ಕಾಲದಿಂದಲೂ ಪೂರ್ಣವಾಗಿ ಪರಿಹೃತವಾದ, ಧ್ವಾಂತ ಅಜ್ಞಾನವೆಂಬ ಕತ್ತಲೆಯುಳ್ಳ, ಶಾಂತ ವಿಷ್ಣುವಿನಲ್ಲಿ ನಿಷ್ಠೆಯಿಂದ ಇರತಕ್ಕಂತಹ, ಪ್ರವಿತತ ಮನಸ ವಿಷ್ಣುವಿನ ಗುಣಕರ್ಮಾದಿ ಬಹು ವಿಷಯಗಳನ್ನು ತಮ್ಮಲ್ಲಿ ತುಂಬಿಸಿಕೊಳ್ಳುವಷ್ಟು ವಿಶಾಲವಾಗಿರತಕ್ಕಂತಹ ಮನಸ ಅಂತಃಕರಣದಿಂದ, ಭೂರಿಭಾಗೈಹಿ ಮಹಾಭಾಗ್ಯಶಾಲಿಗಳಾಗಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳಿಂದ ಭಾವಿತಾ ಧ್ಯಾನಿಸಲ್ಪಟ್ಟಂತಹ ಸುನಖರಾಹ ನಿನ್ನ ಉತ್ತಮವಾದ ನಖಗಳು ಅಸ್ಮಾನ್ ನಮ್ಮನ್ನು ಪಾಂತು ರಕ್ಷಿಸಲಿ. ವ್ಯಾಪ್ತನಾಗಿರತಕ್ಕಂತಹ ಲಕ್ಷ್ಮೀ ಸಮೇತನಾಗಿರತಕ್ಕಂತಹ ನರಸಿಂಹನೇ, ನಿನ್ನ ಆ ಉತ್ತಮವಾದ ನಖಗಳು ನಮ್ಮನ್ನು ನಮ್ಮವರನ್ನು ಸದಾ ರಕ್ಷಿಸ್ತಾ ಇರಲಿ. ಸಿಂಹ ಬಲಿಷ್ಠವಾಗಿರತಕ್ಕಂತಹ ಮದ್ದಾನೆಗಳ ಹಿಂಡನ್ನು ಆಕ್ರಮಿಸಿ ಅವುಗಳ ಕುಂಭಸ್ಥಳಗಳನ್ನು ತನ್ನ ಉಗುರುಗಳಿಂದ ಸೀಳ್ತದೆ. ಆ ವಜ್ರಾಯುಧ ಉನ್ನತ ಪರ್ವತಗಳನ್ನು ಒಡೆಯುತ್ತದೆ. ಹೇಗೋ ಹಾಗೆ ಬ್ರಹ್ಮಾದಿ ದೇವತೆಗಳ ವರಬಲದಿಂದ ಕೊಬ್ಬಿರತಕ್ಕಂತಹ ಅಸುರರೆಲ್ಲರ ಎದೆ ಗುಂಡಿಗೆಯನ್ನು ನರಸಿಂಹ ತನ್ನ ಕೈಯ ಪ್ರತಿಯೊಂದು ಉಗುರುಗಳಿಂದ ಲೀಲಾಜಾಲವಾಗಿ ಒಡೆಯಬಲ್ಲ. ಅಂತಹ ಉಗುರುಗಳನ್ನು ದೇವತೆಗಳು ತಮ್ಮ ಅಂತಃಕರಣದಲ್ಲಿ ಧ್ಯಾನಿಸ್ತಾ ಇದ್ದಾರೆ. ಅವರ ಅಂತಃಕರಣ ಈ ಪರಮಾತ್ಮನ ಧ್ಯಾನದ ಬಲದಿಂದ ಕಾಮಾದಿ ಅರಿಷಡ್ವರ್ಗಗಳಿಂದ ಮುಕ್ತವಾಗಿದೆ, ಅಜ್ಞಾನದ ಕತ್ತಲೆಯಿಂದ ಪರಿಹೃತವಾಗಿದೆ, ಪ್ರಶಾಂತವಾಗಿದೆ. ಭಕ್ತಿಯಿಂದ ಆ ಪರಮಾತ್ಮನ ಗುಣಕರ್ಮಾದಿ ಬಹು ವಿಷಯಗಳನ್ನು ಚಿಂತಿಸುವಷ್ಟು ವಿಶಾಲವಾಗಿದೆ. ಇಂತಹ ಮನಸ್ಸಿನಿಂದ ಅವರು ಆ ಉಗುರುಗಳನ್ನು ಧ್ಯಾನ ಮಾಡ್ತಾರೆ. ಅಂತಹ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಈ ಶ್ಲೋಕದ ತಾತ್ಪರ್ಯ ಅಂತ ಹೇಳ್ತಾ, ಈ ಒಂದು ಮೊದಲ ಶ್ಲೋಕದ ವ್ಯಾಖ್ಯಾನದೊಂದಿಗೆ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.